ಇದ್ರೆ ನೆಮ್ಮದಿಯಾಗಿರ್ಬೇಕು ಜೀವನದಲ್ಲಿ ಅಷ್ಟೇ. ಕನ್ನಡ ಕಮ್ಯುನಿಟಿಲಿ ಏನಾಗ್ಬಿಟ್ಟಿದೆ ಅಂದ್ರೆ ಆಯ್ಕೊಂಡ್ ತಿನ್ನೋ ತರ ಆಗ್ಬಿಟ್ಟೈತೆ. ಸೊ ಶಟರ್ ಬಾಕ್ಸ್ ಫಿಲಿಂ ಎಲ್ಲೋದ್ರು, ಆನಿ ಅರುಣ್ ಎಲ್ಲೋದ್ರು, ಇವರೆಲ್ಲ ಯಾರು ಬ್ರೋ? ಇವರೆಲ್ಲ ಲೆಜೆಂಡ್ರಿ ಬ್ರೋ. ಇಲ್ಲಿ ಮೋಟೋ ವ್ಲಾಗಿಂಗ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಗುರು ನಿನ್ನ ಹತ್ರ ಕಾಂಟ್ರವರ್ಸಿ ಇದೆಯಾ, ನಾವು ಒಳ್ಳೇದ್ ಕೊಡ್ತೀವಿ ಒಳ್ಳೇದ್ ಹಂಚ್ಕೋತೀವಿ ಅಂದ್ರೆ ಯಾರಿಗೂ ಬೇಡ. ಆಮೇಲೆ ನವನ ಬಲ ದೊಡ್ಡವನೆಂದ ಮೆರೆದ ಆಡಬೇಡ ಓ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರೆ ಈ ಭೂಮಿಯಲ್ಲಿ, ನೀನು ಸುಳ್ಳು ಭ್ರಮೆಯಲ್ಲಿ ದಯವಿಟ್ಟು ಮುಳುಗಬೇಡ. ನಂದು ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು. ಬ್ರೋ ಇವಾಗ ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ. ನಾವು ಫೀಲ್ಡ್ ಬಂದು ಆಲ್ಮೋಸ್ಟ್ ಇವಾಗ 7 ವರ್ಷ ಆಗಿದೆ. ನೀವು ಇನ್ನ ಸ್ವಲ್ಪ ಬೇಗನೆ ಬಂದಿದ್ದೀರಾ. ಓಕೆ, ನಾನೊಂದ್ 7 ವರ್ಷದಿಂದ ಏನಿಲ್ಲ ನಾನು ಹೇಳ ಯೂಟ್ಯೂಬರ್ ಆಗ್ಬೇಕು ಅಂತ ತರದೇನು ಉದ್ದೇಶ ಇದ್ದಿಲ್ಲ. ಟು ಬಿ ಹಾನೆಸ್ಟ್ ಆಗಿ ಹೇಳ್ಬೇಕು ಅಲ್ಲ, ಉದ್ದೇಶ ಇಲ್ದಿರಾನೆ ಎಲ್ಲರೂ ಫೀಲ್ಡ್ ಬಂದಿದ್ದು. ಆಮೇಲೆ ನಸೀಬ್ ಅನ್ನೋದು ಇರುತ್ತಲ್ಲ, ಅದೇ ಎಲ್ಲರಿಗೂ ಟ್ವಿಸ್ಟ್ ತಗೊಂಡು ಇವತ್ತು ಎಲ್ಲೆಲ್ಲ ಯಾರ್ಯಾರು ಎಲ್ಲೆಲ್ಲೋ ಇದೀವಿ. ಉದ್ದಾರ ಆಗೋರು ಉದ್ದಾರ ಆಗಿದ್ದಾರೆ, ಹಾಳಾಗ್ ಹೋಗೋರು ಹಾಳಾಗ್ ಹೋಗಿದ್ದಾರೆ. ಕಾಂಟ್ರವರ್ಸಿ ಮಾಡ್ಕೊಂಡ್ ಸಾಯ್ತವ್ರು ಕಾಂಟ್ರವರ್ಸಿ ಮಾಡ್ಕೊಂಡೆ ಉದ್ದಾರ ಆಗ್ತಾ ಇದಾರೆ. ಆದ್ರೆ ನಮ್ಮಂತ ಜೆನ್ಯೂನ್ ರೈಡರ್ಸ್ ಗಳು ಯಾರಿದಾರಲ್ವಾ, ಇವಾಗ ನಾನು ಹೇಳೋದು, ನಾವು ಗ್ರೇಟು ನೀವು ಗ್ರೇಟು ಅನ್ನೋದು ವಿಚಾರ ಅಲ್ಲ. ಇಲ್ಲೇ ನಮ್ ಎಫರ್ಟ್ ಏನಿದೆ ಅದು ಗ್ರೇಟು. ನಾ ಇಲ್ಲೊಂದ್ ಹೇಳಕ್ ಇಷ್ಟಪಡ್ತೀನಿ. ನನ್ ರೆಗ್ಯುಲರ್ ಫೇಮಸ್ ಡೈಲಾಗ್ ಅಂತ ನಮ್ಮ ಹುಡುಗರಿಗೆಲ್ಲ ಗೊತ್ತಿರೋರಿಗೆ ಗೊತ್ತು. ನಾ ಮೇಲಿನವನ ಬಲ ದೊಡ್ಡವನೆಂದ ಮೆರೆದ ಆಡಬೇಡ ಓ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರೆ ಈ ಭೂಮಿಯಲ್ಲಿ, ನೀನು ಸುಳ್ಳು ಭ್ರಮೆಯಲ್ಲಿ ದಯವಿಟ್ಟು ಮುಳುಗಬೇಡ. ಅಷ್ಟೇ 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 ಫ್ರೆಂಡ್ಸ್, ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅಂದ್ರೆ ಒಂದು ರೈಡ್ ಮಾಡಿ ಒಬ್ಬ ರೈಡರ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಅದಕ್ಕಿಂತ ದೊಡ್ಡದು ಏನು ಇಲ್ಲ ನನ್ನ ಪ್ರಕಾರ. ಬಿಕಾಸ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಆಮೇಲೆ ಒಂದು ಕಾಂಟೆಂಟ್ ಕೊಡ್ಬೇಕು ಅಂತ ಅಂದ್ರೆ ನಾವ್ ಎಷ್ಟು ದೂರ ಟ್ರಾವೆಲ್ ಮಾಡ್ತೀವಿ, ಫ್ಯಾಮಿಲಿನ ಬಿಟ್ಟು ಹೋಗಿರ್ತೀವಿ. ಎವ್ರಿ ಟೈಮ್ ಮನೆಯಿಂದ ಹೋಗ್ಬೇಕಾದ್ರೆ ನನ್ನ ಅಪ್ಪ ಅಮ್ಮಂಗ್ ಒಂದೇ ಹೇಳೋದು, ನೋಡು ಇವತ್ತು ರೈಡ್ ಹೋಗ್ತಾ ಇದೀನಿ, ನಾನು ವಾಪಸ್ ಮನೆಗ್ ಬರ್ತೀನೋ ಬರಲ್ವೋ, ನೆವರ್ ನೋ. ಲೈಫ್ ಅಂಡ್ ಡೆತ್ ರಿಸ್ಕ್ ತಗೊಂಡು ಕಂಟೆಂಟ್ ಗಳನ್ನ ಮಾಡ್ಕೊಂಡ್ ಬರ್ತೀವಿ ನಾವು. ಜೊತೆಗೆ ಗ್ಯಾಪ್ ಅಲ್ಲಿ ಸಮಾಜ ಸೇವೆಗಳು, ಆ ಕಾಸು ಈ ಕಾಸು ಕಸ ಹಾಯಿ ಅವ್ರಿಗೆ ಹುದ್ದೆ ಸಂದೇಶ ಕೊಡು, ಮೋಟಿವೇಶನ್ ಮಾಡು ಅನ್ಕೊಂಡು ಎಷ್ಟು ಕಷ್ಟ ಬಿದ್ದು ಒಂದೊಂದ್ ಹೆಜ್ಜೆನು ಬಂದಿದೀವಿ ಬ್ರೋ ನಾವೆಲ್ಲ. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಸ್ವಾತಿ, ಏನ್ ಗೊತ್ತಾ, ಜನಕ್ಕೆ ಏನ್ ಬೇಕಾಗಿರುತ್ತೆ ಅಂತಂದ್ರೆ ಒಂದು ಝಲಕ್ ಆಗ್ಬೇಕು, ಜಾತ್ರೆ ತರ ಎಡಿಟಿಂಗ್ ಬೇಕಾಗುತ್ತೆ. ಅದು ಬಿಟ್ರೆ ಇನ್ನೊಂದೇನಂತಂದ್ರೆ ನೆಗೆಟಿವಿಟಿ ಬೇಕು. ನಾನು ಒಂದ್ ಯಾವ್ದೋ ಬಸ್ ಆಕ್ಸಿಡೆಂಟ್ ಲಾರಿ ಆಕ್ಸಿಡೆಂಟ್ ಆಗಿ 2 ಲಕ್ಷ ವ್ಯೂ. ಅವ್ರಿಗೆ ಗಾಸಿಪ್ ಬೇಕು ಬ್ರೋ, ಅಷ್ಟೇನೆ. ಎಂಡ್ ಆಫ್ ದ ಡೇ ನಾವು ಒಳ್ಳೇದ್ ಕೊಡ್ತೀವಿ ಒಳ್ಳೇದ್ ಹಂಚ್ಕೋತೀವಿ ಅಂದ್ರೆ ಯಾರಿಗೂ ಬೇಡ. ಅದು ಫ್ಯಾಕ್ಟ್. ಆಕ್ಚುಲ್ ಆಗಿ ಈ ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ, ಮೊದ್ಲು ಹೆಂಗಿತ್ತು ಅಂದ್ರೆ ಒಂದ್ ಟ್ರಾವೆಲ್ ಕಂಟೆಂಟ್ ಅಂದ್ರೆ ಓಕೆ, ಅವ್ರು ಗೈಡ್ ಮಾಡ್ತಾರೆ, ಅವ್ರು ಹೆಂಗ್ ಹೋಗೋದನ್ನ ನೋಡ್ತಾರೆ, ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಮೋಟೋ ವ್ಲಾಗಿಂಗ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಗುರು ನಿನ್ನ ಹತ್ರ ಕಾಂಟ್ರವರ್ಸಿ ಇದೆಯಾ, ಇಲ್ಲ ಡ್ಯಾಶ್ ಅಂತ ಬೈತಿದ್ಯಾ, ಬರ್ತಾರೆ ನೋಡ್ತಾರೆ. ಯಾಕಂದ್ರೆ ಅಷ್ಟೇ, ಒಂದಿಷ್ಟು ಕಾಮಿಡಿ ಹಾಕೋದು ಅದೆಲ್ಲ ಏನ್ ತೊಂದ್ರೆ ಇಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ, ಎಲ್ಲಾರು ಬೆಳಿತಿದ್ದಾರೆ ಅಂತಂದಾಗ ಸ್ವಲ್ಪ ನೀವು ಕೂಡ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ನಾನೇನಾರ ಬೆಳಿತಿದೀನಿ ಅಂತಂದ್ರೆ ನಮ್ಗಾದಷ್ಟು ಸಹಾಯನ ನಾವು ಬೇರೆ ಬೆಳಿತಾರಂತ ಯೂಟ್ಯೂಬರ್ಸ್ಗೆ ಒಬ್ರು ಮಾದರಿಯಾಗಿರ್ಬೇಕು. ಅದು ಬಿಟ್ಟು ಒಂದು ಚಿ ಅಂತ ಉಗಿಸ್ಕೊಂಡಂತ ಯೂಟ್ಯೂಬರ್ ಮಾತ್ರ ಆಗಕ್ ಹೋಗ್ಬಿಡಿ ಸ್ನೇಹಿತರೆ. ದಯವಿಟ್ಟು ನಾನು ಇದ್ರ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಂತಿರೋದು. ಈಗಿನ ಜನರೇಷನ್ ಏನ್ ಓಡ್ತಾ ಇದೆ ಅಂತಂದ್ರೆ, ಇವಾಗ ರೈಟ್ ನಾವು ಇವನಿಗೆ ಕಂಡ್ರೆ ಅವನಿಗಾಗಲ್ಲ, ಅವನಿಗೆ ಕಂಡ್ರೆ ಇವನಿಗಾಗಲ್ಲ. ಇವ್ರ ಫ್ಯಾನ್ಸ್ ಇವ್ರ ಸಪರೇಟ್ ಅಯ್ಯೋ, ಅವನಿಗೆ ಇವ್ನ್ ರೋಸ್ಟ್ ಮಾಡೋದು, ಇವನಿಗೆ ಅವ್ನ್ ರೋಸ್ಟ್ ಮಾಡೋದು, ಮಧ್ಯದಲ್ಲಿ ರೋಸ್ಟ್ ಮಾಡ್ತಿರೋಂತ ವಿಡಿಯೋಗಳು ಹಾಕೊಂಡು ಅವ್ರು ಉದ್ದಾರ ಆಗ್ತಿರೋದು. ಎಕ್ಸಾಕ್ಟ್ಲಿ ಈ ತರ ಕಂಟೆಂಟ್ ಕೊಟ್ಟು ಉದ್ದಾರ ಆಗ್ಬಿಡಿ ಸ್ನೇಹಿತರೆ. ನಾನು ಹೇಳೋದು ಹಾರ್ಡ್ ವರ್ಕ್ ಮಾಡಿ, ಒಂದಲ್ಲ ಒಂದ್ ದಿನ ಅದು ನಿಮಗೆ ಪೇ ಆಫ್ ಖಂಡಿತ ಮಾಡೇ ಮಾಡ್ತಾರೆ. ನೀವೇನು ಬೇಸ್ ಹಿಡ್ಕೊಂಡ್ ಬಂದಿದ್ದೀರಾ ಆ ಬೇಸ್ ಅಲ್ಲೇ ಇರ್ಬೇಕು. ನೀವ್ ಏನೇನೋ ಮಾಡಕ್ ಹೋದ್ರೆ ಕೊನೆಗೆ ಏನಾಗುತ್ತೆ ಹೇಳಿ, ಸುತ್ಕೊಂಬಂದ್ ನಿಮಗೆ ಅದು ಹೊಡಿಯುತ್ತೆ. ಇವಾಗ ಹೆಂಗೆ ನಾವೆಲ್ಲ ಯಾರು, ನಾವ್ ತುಂಬಾ ಹಳುಬ್ರು ಫ್ರೆಂಡ್ಸ್ ಗಳು, ನಾವ್ ಬೈಕರ್ಸ್ ಗಳು. ಎಂಡ್ ಆಫ್ ದ ಡೇ ನಾವ್ ಯೂಟ್ಯೂಬರ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಬೈಕರ್ಸ್ ಗಳು. ಪ್ಯಾಷನೇಟ್. ಅದನ್ನ ಇವಾಗ ಪ್ರೊಫೆಷನ್ ಆಗು ಕೂಡ ಅದನ್ನ ಟರ್ನ್ ಮಾಡ್ಕೊಂಡು ಸಂಪಾದನೆ ಮಾಡ್ತಾ ಇದೀವಿ, ಇಲ್ಲ ಅಂತ ಹೇಳ್ತಿಲ್ಲ ನಾವು. ಬಟ್ ಏನಂದ್ರೆ ನಾವು ಬೇರ್ ಏನಿದೆಯಲ್ಲ ಆ ಬೇರ್ನ ಬಿಡಬಾರ್ದು. ಬೇರ್ ಜೊತೆಗೆ ಇವಾಗ ಹೆಂಗೆ ನಾನು ನಿಖಿಲ್ ಬ್ರೋ ರೈಡ್ ಹೋದ್ವಿ, ಚೆನ್ನಾಗಿತ್ತು, ಜನ ಖುಷಿ ಪಟ್ರು, ಏನಪ್ಪಾ ಅಣ್ಣ ತಂಗಿ ಮಾಡ್ತಾವ್ರೆ ಅಂತೆಲ್ಲ ಖುಷಿ ಪಟ್ರು, ಕಂಟೆಂಟ್ ಓಡ್ತು, ಚೆನ್ನಾಗಿತ್ತು. ಈ ತರ ಒಂದು ಕಮ್ಯುನಿಟಿಯಲ್ಲಿ ನಮ್ಮಲ್ಲೇನೆ ಒಂದು ಹೊಂದಾಣಿಕೆ ಇದ್ದು ಈ ತರ ಕೊಲಾಬ್ರೇಷನ್ ಮಾಡ್ಕೊಂಡು ಇವತ್ ನಾವು ಇಬ್ರು ಒಂದೇ ಕಂಟೆಂಟ್ ಕೊಡ್ತೀವಿ. ಆದ್ರೆ ಅವ್ರ ಸ್ಟೈಲ್ ಬೇರೆ, ನನ್ ಸ್ಟೈಲ್ ಬೇರೆ. ನಂದು ಓಡ್ಬೋದು ಅಥವಾ ಅವ್ರದ್ದು ಓಡ್ಬೋದು, ಇಬ್ರದ್ದು ಓಡದೇನು ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಇನ್ನೊಂದೇನಂದ್ರೆ, ಇವಾಗ ನಾವು ಹೋಗ್ತಿರೋದು ಏನಂತಂದ್ರೆ, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಸ್ನೇಹಿತರೆ, ನಿಮಗೆ ಇದೊಂದು ಉದಾಹರಣೆ.
ಈಗ ನಾನು ಹೋಗ್ತಾ ಇರೋದು ಏನೋ ಒಂದು ಕಂಟೆಂಟ್ ಮಾಡೋದಕ್ಕೆ. ಈಗ ಆಯ್ತು, ನಾನು ಹೋಗ್ತಾ ಇದ್ದೀನಿ ಅಂತಂದ್ರೆ ನಾನು ಸುಮ್ನೆ ಇವಾಗ ಇರ್ಬೋದಾಗಿತ್ತು, ನಾನು ಒಬ್ನೇ ಮಾಡ್ಕೊಂಡು ನಾನು ಒಬ್ನೇ ಬೆಳಿಬೇಕು ಅಂತ. ಸ್ವಾತಿಗೆ ನಾನು ಕರೆದೆ, ಯಾಕಂದ್ರೆ ಇವಳು ಮಾಡ್ತಿರೋ ಕಂಟೆಂಟ್, ಇವಳು ಮಾತಾಡೋ ರೀತಿ ಅದು ಡಿಫ್ರೆಂಟ್ ಆಗಿ ಅವಳ ಸಬ್ಸ್ಕ್ರೈಬರ್ಸ್ಗೆ ತುಂಬಾನೇ ಇಷ್ಟ ಆಗತ್ತೆ. ಸೊ ಅವ್ರವ್ರ ಪಾಡಿಗೆ ಅವ್ರು ಬೆಳಿಲಿ. ದೇವ್ರು ಎಲ್ಲಾನು ಕೊಡ್ತಾರೆ ನಮಗೆ, ಅವ್ರ ದೇವ್ರ ಇಚ್ಛೆ ಅದು. ನಾವು ಅದನ್ನ ತಿನ್ನೋದನ್ನ ಕಲಿಬೇಕು. ನಾನು ಕಾಪಿ ಹೊಡಿತೀನಿ, ನೀನ್ ಬೇಡ, ನಿನ್ ಸ್ಟೈಲೇ ಬೇರೆ, ನನ್ ಸ್ಟೈಲೇ ಬೇರೆ. ಕಂಟೆಂಟ್ ಸೇಮ್ ಇರ್ಬೋದು ಅಥವಾ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಸೇಮ್ ಇರ್ಬೋದು, ಅದನ್ನ ಅವ್ರ ಅಪ್ಪ ಬಂದ್ರು ಬದಲಾಯಿಸಕ್ ಆಗಲ್ಲ. ಏನು ಆಯ್ತು, ಇವಾಗ ನನ್ ವಿಡಿಯೋನೇ ವೈರಲ್ ಆಗ್ಬೋದು, ಬೇಡ ನನ್ ಫ್ಲಾಪ್ ಆಗ್ಬೋದು, ನಿಖಿಲ್ ಬ್ರೋದೇ ವೈರಲ್ ಆಗ್ಬೋದು, ಯಾರು ಗೊತ್ತು, ಆಗ್ಲಿ, ಒಳ್ಳೇದೇ ಅಲ್ವಾ. ಒಟ್ಟಲ್ಲಿ ಬೆಳಿತೀವಿ. ಹೇಳ್ಬೇಕು ಅಂತಂದ್ರೆ ನಾವು ಏನಂತಾರೆ, ಈ 1000 ಸಬ್ಸ್ಕ್ರೈಬರ್ಸ್ ಇದ್ದಾಗಿಂದನು ಹೆಂಗಿದೀವಿ, ಇವತ್ತಿಗೆ XYZ ಇದೆಲ್ಲ ಏನ್ ಗೊತ್ತಾ, ಸಬ್ಸ್ಕ್ರಿಪ್ಷನ್ ಅನ್ನೋದು ಒಂದು ಜಸ್ಟ್ ನಂಬರ್. ಒಂದು ದಿನ ನಂಬರ್ ಏನಾರ ಬಿತ್ತು ಅಂತ ತಿಳ್ಕೊಳ್ಳಿ, ಅಷ್ಟೇ, ಮುಗೀತಲ್ಲ. ನೀನ್ ಯಾರು ಅವಾಗ? ನಿನ್ ನಂಬರ್ ಬಿದ್ದೋಯ್ತು ಅಂತಂದ್ರೆ, ನಿನ್ ಸಬ್ಸ್ಕ್ರೈಬರ್ಸ್ ಹೋಯ್ತು, ನಾಳೆ ದಿನ ಯೂಟ್ಯೂಬೇ ಇಲ್ಲ ಅಂತಂದ್ರೆ ನೀನ್ ಯಾರು ಗುರು ಅವಾಗ? ಎಲ್ಲಿಂತ ನೀನ್ ಸೋಷಿಯಲ್ ಮೀಡಿಯಾ ಫೇಮಸ್ ಆಗ್ತೇ ನೀನು? ಏನು ಇವಾಗ ಫೇಮಸ್ ಆಗಿದೆ ಅನ್ನೋದಕ್ಕೆ ನೀನೊಂದು ಇಷ್ಟೆಲ್ಲ ದುರಾಂಕಾರದಲ್ಲಿ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಇದೆಲ್ಲ ಮಾಡೋದು ದಯವಿಟ್ಟು ನಿಲ್ಲಿಸ್ಬೇಕು ಅಂತ ನಾನು ಕೇಳೋದು. ಯಾಕಂದ್ರೆ ಇಲ್ಲಿ ಮನುಷ್ಯತ್ವಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಮನುಷ್ಯತ್ವ, ಒಂದು ಮನುಷ್ಯ ಯಾಯ್ತು. ಕೆಲವು ಈಗ ನಾನು ಹೇಳೋದು, ಈ ಇಬ್ರು ಯೂಟ್ಯೂಬರ್ಸ್ ಸುಮಾರು ಜನನ ಗಳಿಸಿದಾರೆ. ಈಗ ಒಬ್ರಿಗೊಬ್ರು ಕಿತ್ತಾಡಿಕೊಂಡಿದ್ದು ಏನಾಯ್ತು ಹೇಳಿ? ಹಂಗಲ್ಲ ಬ್ರೋ, ಇವ್ರೇನೋ ಕಿತ್ತಾಡ್ಕೊಂಡ್ರು, ಬಟ್ ಹಳೆ ಯೂಟ್ಯೂಬರ್ಸ್ ನ ಜನ ಮರಿತಾ ಇದಾರಲ್ವಾ. ಸೊ ಶಟರ್ ಬಾಕ್ಸ್ ಫಿಲಿಂ ಎಲ್ಲೋದ್ರು, ಆನಿ ಅರುಣ್ ಎಲ್ಲೋದ್ರು, ಇವರೆಲ್ಲ ಯಾರು ಬ್ರೋ? ಇವರೆಲ್ಲ ಲೆಜೆಂಡ್ರಿ ಬ್ರೋ. ಇವರೆಲ್ಲ ಬಂದಾಗ ಅವರೆಲ್ಲ ಎಲ್ಲೆಲ್ಲೋ ಇದ್ರು. ಅಲ್ಲ, ನಾನು ಮೊನ್ನೆ ನಾವೆಲ್ಲ ಅವ್ರ ವಿಡಿಯೋಸ್ ನ ನೋಡ್ತಾ ಇದ್ದಿದ್ದು. ಟು ಬಿ ವೆರಿ ಹಾನೆಸ್ಟ್, ನಾನೇ ಹೇಳ್ತೀನಲ್ಲ, ನನ್ಗೆ ಫಸ್ಟ್ ಇನ್ಸ್ಪಿರೇಷನ್ ಯಾರು ಅಂತ ಕೇಳಿದ್ರೆ, ಫಸ್ಟ್ ಇನ್ಸ್ಪಿರೇಷನ್ ನಾನು ಯೂಟ್ಯೂಬ್ ವಿಡಿಯೋಸ್ ನೋಡಕ್ ಸ್ಟಾರ್ಟ್ ಮಾಡಿದ್ದು ಆನಿ ಅರುಣ್, ಗೋಪ್ರಮ್ಯಾನ್ ಏನ್ ಫೇಮಸ್. ನೋಡಿದ್ರೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿಸಿದೆ ಆನಿ ಅರುಣ್ ಆ ಕಾಲದಲ್ಲಿ. ಆನಿ ಅರುಣ್ ವಿಡಿಯೋಸ್ ನೋಡ್ತಾ ಇದ್ದೆ, ಆಗ್ಲೇ ಕ್ಲಾರಿಟಿ, ಆಗ್ಲೇ ಕ್ವಾಂಟಿಟಿ, ಆಗ್ಲೇ ಕಂಟೆಂಟ್ ಅನ್ನೋದು. ಇವ್ರುಗಳು ಯಾರು ಆಗ್ಲಿ ಇವತ್ತಿಗೂ ನೋಡಿ, ಬೇಕಾರೆ ಒಬ್ರು ಈಗ ನಮ್ಮ ಮಂಗ್ಳೂರ್ ಕಡೆ ನೋಡೋಣ, ನಮ್ಮ ಮಂಗ್ಳೂರ್ ಕಡೆ ನಂಬರ್ 1 ಯೂಟ್ಯೂಬ್ ಅಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಸಚಿನ್ ಶೆಟ್ಟಿ, ಶಟರ್ ಬಾಕ್ಸ್ ಫಿಲ್ಮ್ ಗುರು. ಆ ಮನುಷ್ಯ ಎಂತ ಡೌನ್ ಟು ಅರ್ತ್ ಅಂತಂದ್ರೆ, ನಾನ್ ಮೀಟ್ ಮಾಡಿರೋದು ಜೀವನದಲ್ಲಿ ಒಂದೇ ಸತಿ ಸ್ವಾತಿ. ಶಟರ್ ಬಾಕ್ಸ್ ನಾನು ಮೀಟ್ ಮಾಡಿದ್ದು ಒಂದೇ ದಿನ, ಅದು ಒಂದು ಗ್ಯಾರೇಜ್ ಅಲ್ಲಿ ಮೀಟ್ ಮಾಡಿದೆ ಅಷ್ಟೇ, ಮುಗೀತು. ಅವತ್ತಿಂದ ನಮ್ದು ಅವ್ರದ್ದು ಯಾವ ತರ ಒಂದು ಬಾಂಧವ್ಯ ಇದೆ ಅಂತಂದ್ರೆ ನೋಡಿ, ಇದಕ್ಕೆ ಹೇಳೋದು ಒಬ್ರಿಗೊಬ್ರು ಬೆಳೆಸೋದು ಅಂತ. ಅದು ಬಿಟ್ಟು ಈಗ ಕನ್ನಡ ಕಮ್ಯುನಿಟಿಲಿ ಏನಾಗ್ಬಿಟ್ಟಿದೆ ಅಂದ್ರೆ ಐಕಾನ್ ತಿನ್ನೋ ತರ ಆಗ್ಬಿಟ್ಟೈತೆ. ಸೀರಿಯಸ್ಲಿ ಅದೇ ಬೇಜಾರಾಗ್ತಿರೋದು ನಮ್ಗೆ. ಯಾಕಂದ್ರೆ ಈ ತರ ಕಾಂಟ್ರವರ್ಸಿ ನಾರ್ತ್ ಅಲ್ಲೆಲ್ಲ ತುಂಬಾ ನಡೀತಾ ಇದೆ. ನಮ್ಮ ಕನ್ನಡ ಯೂಟ್ಯೂಬರ್ಗಳು ಈ ತರ ಮಾಡಕ್ ಸ್ಟಾರ್ಟ್ ಮಾಡೋದಕ್ಕೆ ಹಿಂಗಾಗತ್ತೆ, ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಕಾಂಟ್ರವರ್ಸಿನೋ ಅವ್ರ ಇವ್ರಿಗೆ ಹೇಳೋದು, ಇವ್ರ ಅವ್ರಿಗೆ ಹೇಳೋದು, ಒಟ್ನಲ್ಲಿ ಇದು ಒಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿಗೆ ಒಂಥರ ನೋಡಿ, ದೊಡ್ಡ ಒಂದು ಏನೋ ಒಂದು ಬಂದ್ಬಿಟ್ಟೈತೆ. ಕಾಂಟ್ರವರ್ಸಿಗೆಲ್ಲ ನಡೀತಾ ಇರ್ಲಿ, ಇಬ್ರು ಆದಷ್ಟು ಬೇಗ ಒಂದಾದ್ರೂ ನಮಗೆ ಇನ್ನ ಒಳ್ಳೇದು. ಗುರು ನಾನೊಂದ್ ಹೇಳ, ಈಗ ಇಷ್ಟೆಲ್ಲ ಮಾತಾಡಿದ ಸೈಡಿಗಿಡೋಣ, ಇವ್ರಿಬ್ರು ಈ ಕಾಂಟ್ರವರ್ಸಿ ಮಾಡ್ಕೊಂಡ್ರ ದೊಡ್ಡ ಯೂಟ್ಯೂಬರ್ಸ್ ಇಬ್ರು ಒಂದಾಗ್ಬಿಟ್ಟು ನಮ್ಮಂತ ಸಣ್ಣ ಯೂಟ್ಯೂಬರ್ಸ್ನು ಒಂದು ಒಗ್ಗಟ್ಟಲ್ಲಿ ಹಾಕೊಂಡು ನಾವೆಲ್ಲ ಒಂದು ಜಾಗದಲ್ಲಿ ಸೇರ್ಕೊಂಡು ಗುರು ಇನ್ಮೇಲೆ ನಾವು ಚೆನ್ನಾಗಿರೋಣ ಅಂತಂದಾಗ ಒಂದ್ ರೈಡ್, ಒಂದ್ ಮೀಟಪ್. ಗುರು ನಾನು ನಿಜವಾಗ್ಲೂ ನೋಡಿಲ್ಲ, ನನಗೆ ಇಲ್ಲೇ ಇವಾಗ್ಲೇ ಗೂಸ್ ಬಂಪ್ಸ್ ಬರ್ತಾ ಇದೆ. ಇವತ್ತಿಗೂ ನೋಡಿ, ದ್ವೇಷದಿಂದ ನೀವು ಏನು ಸಾಧನೆ ಮಾಡಕ್ಕಾಗಲ್ಲ. ನಾನು ಅವನ್ನ ಬೈಕೊಂಬೋದು, ನಾನು ಇವನ್ನ ಬೈಕೊಂಬೋದು, ಇಬ್ರು ಬೈಕೊಂಬೋದು. ಬೈಕೊಂಡ್ರೆ ಏನಾಗಲ್ಲ. ನಾನು ಇಲ್ಲಿ ಕೇಳ್ಕೊಳೋದು ಇಷ್ಟೇ, ಹಂಬಲ್ ರಿಕ್ವೆಸ್ಟ್, ಮೈಸೂರಣ್ಣ, ನಮ್ ಬೆಂಗಳೂರಣ್ಣ ಇಬ್ರಿಗೂ ಹೇಳ್ಕೊಳೋದು ಇಷ್ಟೇ, ಎಲ್ಲಾರು ಚೆನ್ನಾಗಿ, ಎಲ್ಲಾರು ಕಾಂಪ್ರಾಗ್ರಿ, ಎಲ್ಲಾರು ಚೆನ್ನಾಗಿರೋಣ, ಎಲ್ಲಾರು ನೆಮ್ಮದಿ ಇರ್ಬೇಕು. ನಮ್ ಕಮ್ಯುನಿಟಿ ಅಂದ್ರೆ ಹೆಂಗೆ ಅಂದ್ರೆ, ಬೇರೆಯವ್ರಿಗೆ ನಾವು ನಗೆಪಾಟ್ಲಾಗ್ಬಾರ್ದು. ನಮ್ ಕೆಲಸ ಏನಿದೆ ಅದನ್ನ ನಾವು ಮಾಡಿ ತೋರ್ಸೋಣ. ಬಿಕಾಸ್ ಇವಾಗ ಫಾಲೋವರ್ಸ್ ಜಾಸ್ತಿ ಇದ್ರೆ ನಿಮ್ಗೆ ಬ್ರ್ಯಾಂಡ್ ಗಳಿಂದ ಇನ್ವಿಟೇಷನ್ ಬರುತ್ತೆ. ನಮಗೂ ಚಿಕ್ಕ ಯೂಟ್ಯೂಬರ್ಸ್, ನಮ್ಗೂ ಕೆಲವೊಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಹೌದಪ್ಪ, ನಮಗೂ ಒಂದು ಬ್ರ್ಯಾಂಡ್ ಕರಿಯುತ್ತೆ, ನಾಳೆ ನಮ್ಮನ್ನು ಗುರುತಿಸುತ್ತೆ, ಅಥವಾ ನಮಗೆ ಅದರಿಂದ ಒಂದು ಹೊಟ್ಟೆಪಾಡಾಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇರ್ತೀವಿ. ನಾವುಗಳ ಈ ತರ ಕಿತ್ತಾಡ್ಕೊಂಡು ಕೂತ್ಕೊಂಡಿದ್ರೆ ಒಟ್ಟಲ್ಲಿ ನಾವು ಬೆಳೆಯಲ್ಲ, ಬೆಳೆಯೋರು ಮಾತ್ರ ಬೆಳಿತಾರೆ, ಕಾಂಟ್ರವರ್ಸಿ ಮಾಡ್ಕೊಂಡು ಹೋಗೋರೆ ಬೆಳೆಯೋದು. ನಿಜವಾದ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಮರೆ ಆಗ್ತಾರೆ, ಅದರಿಂದ ಆಪರ್ಚುನಿಟೀಸ್ ಕಮ್ಮಿ ಆಗುತ್ತೆ, ಅದರಿಂದ ಎಲ್ಲರಿಗೂ ಡಿಸ್ಅಡ್ವಾಂಟೇಜ್ ಖಂಡಿತ 100%. ಇದು ನನ್ಗೆ ನಿಮ್ಗೆ ಅಂತಲ್ಲ, ಇದು ಸರ್ವೇ ಸಾಮಾನ್ಯ. ಯಾಕೆ ಇವತ್ತು 1 ಮಿಲಿಯನ್ 2 ಮಿಲಿಯನ್ ಇರೋ ಹಿಂದಿ ಕ್ರಿಯೇಟರ್ಸ್ ಗಳೆಲ್ಲ ಎಲ್ಲ ಹೊರಟೋಗಿದ್ದಾರೆ ಬ್ರೋ. ಎಂತೆಂತ ಸ್ಪಾನ್ಸರ್ಗಳು, ಎಂತೆಂತ ಕಂಟೆಂಟ್ ಗಳು, ಎಂತೆಂತ ರೈಟ್ಸ್ ಗಳು ಮಾಡ್ತಾರೆ. ಯಾಕೆ ನಮ್ ಸೌತ್ ಅಲ್ಲಿ ಈ ತರ
ನಮಗ್ ಬೇಜಾರಾಗಲ್ವಾ? ನಮಗೆ ಅದೇ ಬೇಜಾರಾಗ್ತಿರೋದು. ಅದಕ್ಕೆ ನಾನ್ ಅಪರ್ಚುನಿಟೀಸ್ ಬರ್ತಿಲ್ಲ. ಯಾಕೆ? ಇದೆಲ್ಲಾನು ಇದಕ್ಕೆ ಕಾರಣ. ಲಿಂಕ್ ಆಗಿದೆ ಹೌದು, ಎಲ್ಲದು. ಇದಕ್ಕೆ ನಾನು ಸುಮ್ನೆ ಹೇಳ್ತಾ ಇಲ್ಲ, ಇದೆಲ್ಲದು ಲಿಂಕ್ ಆಗಿರುತ್ತೆ. ಕನ್ನಡ ಯೂಟ್ಯೂಬರ್ ಇಂಡಸ್ಟ್ರಿಯಲ್ಲಿ ಇದೆಲ್ಲ ಹಿಂಗ್ ಲಿಂಕ್ ಆದಾಗ ಏನಾಗುತ್ತೆ, ಒಬ್ರಿಗೊಬ್ರು ಬೆಳೆಯೋದನ್ನು ಕಷ್ಟ ಆಗುತ್ತೆ. ಎಕ್ಸಾಕ್ಟ್ಲಿ. ನಾನು ಅದಕ್ಕೋಸ್ಕರ ಅಂತಾನು ಕೇಳ್ಕೊಂತಿಲ್ಲ ಸ್ನೇಹಿತರೆ, ಒಂದು ಮಾನವೀಯತೆ ದೃಷ್ಟಿಯಿಂದ ನಾನು ಕೇಳ್ಕೊಂತಿದ್ದೀನಿ. ದಯವಿಟ್ಟು ಎಲ್ಲರೂ ಒಂದಾಗನ. ಇವತ್ತಿನ ದಿನಕ್ಕೆ ನಾವೆಲ್ಲರೂ ಒಂದಾಗಿ ಒಂದು ಒಟ್ಟಿಗೆ ನೋಡ್ಬೇಕು ಅಂತ ನನಗೆ ಬಹಳ ಇಷ್ಟ ಇದೆ. ಸೊ ದಯವಿಟ್ಟು ನಾನು ಹೇಳ್ಕೊಳೋದು ಇಷ್ಟೇ, ಒಂದು ಸತಿ ಯೋಚನೆ ಮಾಡಿ. ಮಾತಾಡ್ಕೊಂಡು ನಮ್ ಡೆಸ್ಟಿನೇಷನ್ಗೂ ಬಂದ್ಬಿಟ್ವಿ ನಾವು. ಡೆಸ್ಟಿನೇಷನ್ ಯಾವ್ದು ಅಂತ ನೋಡ್ಬೋದು. ನನ್ ಅದರ್ ದೆನ್ ನನ್ ಮನೆ, ಟ್ರೈಬಲ್ ಅಲ್ಲಿ ಟ್ರೈಬಲ್ ಅಡ್ವೆಂಚರ್ ಅನ್ನೋದು ನನ್ ಮನೆ. ಯಾರಿಗಾರ ಡೌಟ್ ಇತ್ತಂದ್ರೆ ಬೇಕಾದ್ರೆ ಬಾಸಿಗೆ ಹೋಗಿ ಕೇಳ್ಬೋದು. ಸೊ ಎಸ್, ಅಲ್ಲಿಗೆ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸ್ನೇಹಿತರೆ, ಆಗಿದ್ದಾಗೋಯ್ತು. ಕೈ ಮುಗಿದ್ ಕೇಳ್ಕಂತ ಇದ್ದೀನಿ ಇಬ್ರಿಗೂನು, ಮುಗಿಸ್ರಿ ಇಲ್ಲಿಗೆನೆ. ಹೆಣ್ಮಕ್ಳು ಮೋಟೋ ಬ್ಲಾಗರ್ಸ್ಗೆ ಯಾಕೆ ಸಪೋರ್ಟ್ ಮಾಡಲ್ಲ ಬ್ರೋ? ಸಪೋರ್ಟ್ ನಾನು ಹೇಳ್ತೀನಿ ಕೇಳಿಸ್ಕೊ. ನಿನಗೆ ಯಾರು ಕಾಂಪಿಟೇಷನ್ ಇಲ್ಲ ಇವಾಗ ಆಸ್ ಆಫ್ ನಾವು. ಕಾಂಪಿಟೇಷನ್ ಅನ್ನೋ ಪ್ರಶ್ನೆ ಅಲ್ಲ ಬ್ರೋ. ಕಾಂಪಿಟೇಷನ್ ಬೇಡ, ನನ್ ಕಾಂಪಿಟೇಷನ್ ಬರ್ಲಿ. ಕಾಂಪಿಟೇಷನ್ ಇದ್ದಷ್ಟೇ ಮಜಾ ಬರೋದಿನ್ನ. ಬಟ್ ಏನಂದ್ರೆ ಸಪೋರ್ಟ್ ಸಿಸ್ಟಮ್ ಇಲ್ವಲ್ಲ ಅನ್ನೋದು ನನಗ್ ಬೇಜಾರಷ್ಟೇ. ಅಲ್ಲ, ಯಾರು ಸಪೋರ್ಟ್ ಮಾಡಿದಾರೆ ಹೇಳಿ? ಯಾರು ಮಾಡ್ಲಿಲ್ಲ. ಒಬ್ಳು ಸ್ವಾತಿ ಅನ್ನೋಳು ಇದ್ದಾಳೆ, ಅಥವಾ ಅವಳೊಬ್ಳು ರೈಡರ್ ಒಬ್ಳು ಇದ್ದಾಳೆ. ಇಲ್ಲ, ಅದೇ ಆಗದ್ ನೋಡಿ, ನಮಗೆ ಅದೇ ಬೇಜಾರಾಗೋದು ಇವಾಗ. ನೀನ್ ನಿಜವಾಗ್ಲು ಹೇಳ್ತೀನಿ ಕೇಳು, ಒಂದ್ ರೀತಿಯಿಂದ ನೀನು ನನಗೆ ಇನ್ಸ್ಪಿರೇಷನ್. ನಾನು ಒಂದ್ ಹೇಳ್ತೀನಿ ಕೇಳಿ ಸ್ನೇಹಿತರೆ, ಹಲವಾರು ಜನಕ್ಕೆ ಅವ್ರವ್ರಿಗೆ ಸಣ್ಣ ಯೂಟ್ಯೂಬರ್ಸ್ ಇನ್ಸ್ಪಿರೇಷನ್ ಆಗಿರ್ತಾರೆ, ಬಟ್ ಅವ್ರು ಯಾರು ಬಾಯ್ ಬಿಡಲ್ಲ. ಆಯ್ತಾ? ಫಾರ್ ಎಕ್ಸಾಂಪಲ್, ನಾನ್ ಸಣ್ಣವನಿದ್ದೆ, ನನಗೆ ಏನೊಂದು 3000 ಸಬ್ಸ್ಕ್ರೈಬರ್ ಇದ್ರು. ಅಕ್ಕಂಗ ಅವಾಗ ಎಷ್ಟಿದ್ರು? 15-20 ತನಕ ಇದ್ರು. 15 ಚಿಲ್ಲರೆ ಇದ್ರು. ಇವ್ರ ವಿಡಿಯೋಸ್ ನೋಡಿ ನಾನು ತುಂಬಾ ಖುಷಿ ಪಡ್ತಿದ್ದೆ. ಹಂಗೆ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಒಬ್ರಿಗೊಬ್ರು ಬೆಳ್ಸೋಣ. ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ತಿರೋದು ಏನಂತಂದ್ರೆ, ಎಲ್ಲಾರು ಒಂದಾಗನ, ಆದ್ರೆ ಒಬ್ರಿಗೊಬ್ರನ್ನ ಬೆಳೆಸಿ. ಆ ಬೆಳೆಸೋದು ಬೇಕಾಗಿಲ್ಲ. ಇನ್ನೊಂದ್ ಕಡೆಯಿಂದ ಹೇಳ್ಬೇಕು ಅಂತಂದ್ರೆ, ಫಸ್ಟ್ ನಾವೆಲ್ಲ ಒಂದಾಗನ, ನೆಮ್ಮದಿಯಾಗಿರೋಣ. ನಮ್ಮನ್ನ ಇದ್ರೆ ನೆಮ್ಮದಿಯಾಗಿರ್ಬೇಕು ಜೀವನದಲ್ಲಿ ಅಷ್ಟೇ. ಅದು ಬಿಟ್ಟು ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಅದೆಲ್ಲ ಬೇಕಾಗಿಲ್ಲ. ಸ್ವಾತಿನೂ ಇತ್ತೀಚೆಗೆ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಿದ್ದಾಳೆ. ಔಟ್ ಆಫ್ ಬೈಕಿಂಗು ಕಂಟೆಂಟ್ಸ್ ಮಾಡ್ತಿದ್ದಾಳೆ. ಯಾಕಂದ್ರೆ ಬೈಕಿಂಗ್ ಅಲ್ಲಿ ಕಂಟೆಂಟ್ಸ್ ಮಾಡಿದ್ರೆ ಸಪೋರ್ಟ್ ಎಷ್ಟಿದೆ ಅಂತ ನನಗೂ ಗೊತ್ತು, ಅವಳಿಗೂ ಗೊತ್ತಾಗಿದೆ, ಕಷ್ಟ ಇದೆ ಅಂತ ಗೊತ್ತು. ಅದಕ್ಕೆ ಅವಳು ಮಲ್ಟಿಪಲ್ ವಿಡಿಯೋಸ್ನ ಹಾಕ್ತಿದ್ದಾಳೆ. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇಷ್ಟೇ ಸ್ನೇಹಿತರೆ, ಸ್ವಾತಿನೂ ಸಪೋರ್ಟ್ ಮಾಡೋಣ. ಇರೋದೇ ನಮ್ಮ ಕನ್ನಡಕ್ಕೆ ಒಂದು ಫಸ್ಟ್ ಫಿಮೇಲ್ ಮೋಟೋ ಬ್ಲಾಗರ್. ಈ ಹುಡುಗಿನ ನಾವು ಬೆಳೆಸೋಣ. ಏನಂತೀರಾ? ಕಮೆಂಟ್ ಅಲ್ಲಿ ತಿಳಿಸಿ. ಕಮೆಂಟ್ ತಿಳಿಸಿ. ಎಲ್ಲ ಇರ್ಲಿ, ನಮ್ ಮೇಲೂ ಸಪೋರ್ಟ್ ಇರ್ಲಿ, ಬೇರೆಯವ್ರ ಮೇಲೂ ಸಪೋರ್ಟ್ ಇರ್ಲಿ, ಎಲ್ಲ ಚೆನ್ನಾಗಿರೋಣ. ಕಾಂಟೆಂಟ್ ಬರ್ತಾ ಇರತ್ತೆ, ಸಪೋರ್ಟ್ ಮಾಡಿ. ಇವತ್ತೇನೋ ಒಂದ್ ಎಕ್ಸ್ಕ್ಲೂಸಿವ್ ಅಂದ್ಬಿಟ್ಟು ನಾವಿಬ್ರು ಬಂದಿದೀವಿ, ಕಷ್ಟನೋ ಸುಖನೋ ದೂರನೋ ಅದೆಲ್ಲ ಮ್ಯಾಟರ್ ಆಗಲ್ಲ. ಕಾಂಟೆಂಟ್ ಅಂದ್ಮೇಲೆ ಹಮ್ಮಿಕೊಂಡ್ ಬರ್ತೀವಿ. ಸೊ ಒಂದ್ ಕಂಟೆಂಟ್ ಮಾಡೋಣ. ಅದ್ ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟನೇ ಆಗ್ದೇನು ಇರ್ಬೋದು, ನಮಗ್ ಗೊತ್ತಿಲ್ಲ. ಬಟ್ ನಮ್ ಪ್ರಯತ್ನ 100% ಇರುತ್ತಲ್ವಾ, ಅದು ಮ್ಯಾಟರ್ ಆಗುತ್ತೆ. ಸೊ ಇವತ್ತು ಟ್ರೈಬಲ್ ಬಂದಿದೀವಿ, ಬನ್ನಿ. ಒಂದ್ 2-3 ವಿಚಾರಗಳಿದೆ, ಹಂಚ್ಕೊಳ್ಳೋಣ, ತಿಳ್ಕೊಳ್ಳೋಣ, ಬೇರೆಯವ್ರಿಗೂ ತಿಳಿಸೋಣ. ಈ ಒಂದು ಜಾಗದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮಗೆ ಕೊಡಬೇಕು ಅಂತಾನೆ ನಾನು ಮತ್ತೆ ಸ್ವಾತಿ ಇವತ್ತು ಬಂದಿದೀವಿ ಇಲ್ಲಿ ಬೆಳಗ್ಗೆನೆ. ಸುಮಾರು ಜನಕ್ಕೆ ರೇಸಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚಿರತ್ತಲ್ವಾ. ಸೊ ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ತೀವಿ ಏನು ಅಂತ. ಅಲ್ಲಿ ತನಕ ಸ್ಟೇ ಟ್ಯೂನ್. ಕಾಯ್ತಾ ಇರಿ, ಬೇಜಾನ್ ಬ್ಲಾಗ್ಸ್ ಬರುತ್ತೆ ಬ್ಯಾಕ್ ಟು ಬ್ಯಾಕ್, ನೋಡ್ತಾ ಇರಿ. ಓಕೆ, ಸೊ ಅಲ್ಲಿಗೆ ಈ ಒಂದು ಕಾಂಟ್ರವರ್ಸಿ ಬ್ಲಾಗ್ ನ ಮುಗಿಸ್ತಾ ಇದ್ದೀವಿ. ಕಾಂಟ್ರವರ್ಸಿ ಕಾಣಮ್ಮ, ಕಾಂಟ್ರವರ್ಸಿ ಕಾಳಪ್ಪ, ಕಟ್ಟಪ್ಪ. ಸೊ ಬೇಡ, ಅದೆಲ್ಲ ಮುಗ್ಸೋಣ. ನಾವೆಲ್ಲ ಹೇಳ್ದಾಗೆ ಲೆಟ್ ಅಸ್ ಸ್ಟಾಪ್ ಎವ್ರಿಥಿಂಗ್. ಒಳ್ಳೆ ರೀತಿಯಲ್ಲಿ ಒಂದಾಗೋಣ ಅಂತ ಆದಷ್ಟು ಬೇಗ ತಿಳ್ಕೊಂತೀನಿ ನಾನು. ನಿಮಗೆ ನಮ್ಮ ಈ ವಿಡಿಯೋ ನೋಡೋರಿಗೆ ಇನ್ ಕೇಸ್ ನಿಮಗೂ ಅದೇ ಫೀಲ್ ಅನಿಸ್ತು ಅಂತಂದ್ರೆ, ಎಲ್ಲ ಸರಿ ಹೋಗ್ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಅರ್ಶನ ಕುಂಕುಮ ಹಾರ್ಟ್ ಹಾಕಿ ಸಾಕಷ್ಟೇ. ಅರ್ಶನ ಕುಂಕುಮದೊಂದು ಹಾರ್ಟ್ ಹಾಕಿ, ಎಲ್ಲೋ ಮತ್ತೆ ಒಂದು ರೆಡ್ ಹಾರ್ಟ್ ಹಾಕಿ. ಅಲ್ಲಿಗೆ ಅದು ಏನ್ ಅನ್ಕತ್ತೆ ಅಂತಂದ್ರೆ, ದಟ್ ಈಸ್ ಈಕ್ವಲ್ ಟು ಮೈಸೂರು ಬೆಂಗಳೂರು ಒಂದಾಗ್ಲಿ ಅಂತ ಅನ್ನೋದು ಅಷ್ಟೇ. ಓಕೆನಾ? ಬಾಯ್, ಸಿ ಯು.